ಇಂಥ ತಂಡ್ಯಾಗ ಸ್ವಾಮಿಗಳೆಲ್ಲ ಸೇರಿ ಬರೀ ಮೈಯಲ್ಲಿ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಮಾಡಾಕ್ತಾರ ನೋಡ್ರಿ. ನಮಸ್ಕಾರ ರೀ ಎಲ್ಲರಿಗೆ, ನಾ ನಿಮ್ ದಾನೇಶ್ ಬಡ್ಗೇರ್. ಇವತ್ತು ನಾ ಬಂದಿನ್ ನೋಡ್ರಿ ನಮ್ಮ ಬಸವನ ಬಾಗೇವಾಡಿಯ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ. ಇವತ್ತು ಮಹಾಪೂಜೆ ಇರುವುದರಿಂದ ದೇವಸ್ಥಾನಕ್ಕೆಲ್ಲ ಫುಲ್ ಅಲಂಕಾರ ಮಾಡ್ಯಾರ ನೋಡ್ರಿ. ಮತ್ ಇಷ್ಟ ತಂಡಿದ್ರು ಭಕ್ತಾದಿಗಳು ಯಾವ್ದನ್ನು ಲೆಕ್ಕ ಹಾಕ್ಲಾರ್ದು ಎಷ್ಟು ಜನ ಸೇರ್ಯಾರ ನೋಡ್ರಿ. ಇಲ್ಲಿ ಸ್ವಾಮಿಯ 18 ಮೆಟ್ಟಲುಗಳಿಗೂ ಒಂದೊಂದು ಕುಂಭವನ್ನ ಇಟ್ಟು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳಕ್ತಾರ ನೋಡ್ರಿ. ಇನ್ನು ಬಂದಂತಹ ಭಕ್ತಾದಿಗಳಿಗೆಲ್ಲ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಾಕ್ತಾರ ನೋಡ್ರಿ. ಈ ಕಡೆ ಮಹಾಮೆಟ್ಟಿಲುಗಳ ಪೂಜೆ ಶುರು ಆದ್ರ ಆ ಕಡೆ ಭರ್ಜರಿಯಾಗಿ ಭಜನೆಯು ಶುರು ಆಯ್ತು ನೋಡ್ರಿ. ನಾ ನೋಡಿದ್ರೆ ತಂಡ ಎತ್ತಿ ಜರ್ಕಿನ್ ಹಾಕೊಂಡ್ ಬಂದಿನ್ರಿ. ಆದ್ರೆ ಈ ಸ್ವಾಮಿಗಳೆಲ್ಲಾ ನೋಡ್ರಿ ಇಂತ ಮೈ ಕೊರಿ ಚಳಿ ಒಳಗೂ ಎಲ್ಲಾ ಸ್ವಾಮಿಗಳು ಬರೀ ಮೈಯಲ್ಲೇ ಆ ಅಯ್ಯಪ್ಪ ಸ್ವಾಮಿಯ ಜ್ಞಾನದೊಳಗೆ ಯಾವ ತರ ಮುಳಿ ಹೋಗ್ಯಾರ ನೋಡ್ರಿ. ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಜನಪ್ರಿಯವಾಗಿರುವ ಹಿಂದೂ ಸಂಪ್ರದಾಯದಲ್ಲಿ ಆಕಾರವನ್ನು ಬದಲಿಸುವ ದುಷ್ಟ ಎಮ್ಮೆ ರಾಕ್ಷಸ ಮಹಿಷನನ್ನು ಎದುರಿಸಲು ಶಿವ ಮತ್ತು ವಿಷ್ಣುವಿನ ಶಕ್ತಿಗಳೊಂದಿಗೆ ಅಯ್ಯಪ್ಪ ಸ್ವಾಮಿಯ ಜನನವಾಯಿತು. ಈ ಮಣಿಕಂಠ ಸ್ವಾಮಿಗೆ ಅಪಾರವಾದ ಭಕ್ತವೃಂದವಿದ್ದು ಭಕ್ತರೆಲ್ಲ ಸೇರಿ 48 ದಿನಗಳ ಕಾಲ ಮಾಲೆಯನ್ನು ಧರಿಸಿ ಕಟ್ಟುನಿಟ್ಟಾದ ವ್ರತವನ್ನು ಪಾಲಿಸುವುದರಿಂದ ಸ್ವಾಮಿಯು ಭಕ್ತರಿಗೆ ಬೇಡಿದ ವರವನ್ನು ಕೊಡುತ್ತಾನೆಂದು ಬಲವಾಗಿ ನಂಬುತ್ತಾರೆ. ಸನ್ನಿಧಿಯಲ್ಲಿ ಮಹಾ ಮಂಗಳಾರತಿ ಆದ ತಕ್ಷಣ ನಾನು ಹೋಗಿ ಮಣಿಕಂಠ ಸ್ವಾಮಿಯ ದರ್ಶನವನ್ನು ಪಡೆದೆ. ತಂಡಿಗ್ ನೋಡ್ರಿ ಒಬ್ಬ ತಾಯಿ ತನ್ನ ಮಗನನ್ನ ಯಾವ ತರ ಬೆಚ್ಚಗೆ ಎತ್ಕೊಂಡ್ ನಿಂತಾರ. ಹಾಗೆ ನಮ್ ಗೆಳೆಯರು, ನನ್ನ ತಂಗಿಯರು ಮತ್ತೆ ಈ ಪುಟಾಣಿ ಪಾಪು ನಮ್ ಹೀರೋ ರೀವ ಇವ್ರಿಗೆಲ್ಲ ಭೇಟಿ ಅದೇ. ಸ್ವಾಮಿಗಳೆಲ್ಲ ಪ್ರಸಾದವನ್ನ ಸ್ವೀಕರಿಸಕ್ ಶುರು ಮಾಡಿದ್ರು. ಹಾಗೆ ನಾವು ಹೋಗಿ ಪ್ರಸಾದವನ್ನ ಸ್ವೀಕರಿಸಿ ಮನೆಗೆ ಬಂದೇವ್ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಧನ್ಯವಾದಗಳು.